ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನನಗೆ ಏನು ಕೇಳ್ತಾರೆ ಅಂದರೆ 2024-25ನೇ ಅಕಾಡೆಮಿಕ್ ಇಯರ್ದು ನಾನು ಈಗಾಗಲೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ. ಬಟ್ ನಂದು ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಶನ್ ಆದರೆ ಆಗಿಲ್ಲ. ನಾನು ಅಪ್ಲೈ ಮಾಡಿ 2 ಮಂತ್ಸ್ ಆಯಿತು, ನಾನು ಅಪ್ಲೈ ಮಾಡಿ 3 ಮಂತ್ಸ್ ಆಯಿತು, ನಾನು ಅಪ್ಲೈ ಮಾಡಿ 15 ಡೇಸ್ ಆಯಿತು. ಆದ್ರೂ ನಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ. ಯಾಕೆ? ನಂದೇನಾದರೂ ಪ್ರಾಬ್ಲಮ್ ಇದೆಯಾ? ಇದು ನನಗೆ ಮಾತ್ರ ಈ ಥರ ಆಗಿದೆಯಾ? ನನಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ? ಅಪ್ಲಿಕೇಶನ್ ಇನ್ನೂ ವೆರಿಫಿಕೇಶನ್ ಆಗಿಲ್ಲ, ಇನ್ನೂ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಡೌಟ್ ಆದರೆ ಇದೆ. ಮತ್ತು ನನಗೆ ಭಾಳ ಒಂದಿಷ್ಟು ಜನ ಮೆಸೇಜ್ನ ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲದರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಅರ್ಧಂಬರ್ಧ ವಾಚ್ ಮಾಡಿ, ಆಮೇಲೆ ಮರಳಿ ಡೌಟ್ನ ಇಟ್ಕೋಬೇಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರೆಯದೆ ಒಂದೇ ಒಂದು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿ ತುಂಬ ಮಂತ್ಸ್ ಆಯಿತು. ಸ್ಟಾರ್ಟ್ ಆಗಿ ಅಂತಂದ್ರೆ ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನೀವು 2 ಮಂತ್ಸಿಂದ 3 ಮಂತ್ಸಿಂದ ಅಪ್ಲಿಕೇಶನ್ ಹಾಕಿದ್ದೀರಾ. ಅಪ್ಲಿಕೇಶನ್ ಹಾಕಿದ್ದು ಆದಮೇಲೆ ಜನರಲ್ ಆಗಿ ನೀವೇ ಅಲ್ಲ, ಎಲ್ಲರೂ ಏನು ಮಾಡ್ತಾರೆ ಒಂದು 15 ಡೇಸ್ ಆದಮೇಲೆ 20 ಡೇಸ್ ಆದಮೇಲೆ ಒಂದು ಲಾಗಿನ್ ಆಗಿಬಿಟ್ಟು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಕ್ಲಿಕ್ ಮಾಡಿ 2024-25 ಅಕಾಡೆಮಿಕ್ ಇಯರ್ಗೆ ಹೋಗಿ ಎಲ್ಲ ಡೀಟೇಲ್ಸ್ ಏನಿದಾವಲ್ಲ ನೋಡ್ಕೊಳ್ಳೋದು. ಆದಮೇಲೆ ಸ್ಟೂಡೆಂಟ್ ಏನು ಚೆಕ್ ಮಾಡ್ತಾರೆ ಅಂತ ಅಂದ್ರೆ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ಅಪ್ಲಿಕೇಶನ್ ವೆರಿಫಿಕೇಶನ್ ಡೀಟೇಲ್ಸ್ಗೆ ಬರ್ತಾರೆ. ಅಲ್ಲಿ ಬಂದು ಬ್ಲ್ಯಾಕ್ ಬೋರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಅಥವಾ ಇಲ್ವಾ ಅಂತ ನೋಡ್ಕೊಳ್ತಾರೆ. ಯಾಕಂತ ಅಂದ್ರೆ ಫಸ್ಟ್ ಟೈಮ್ ಇರುವಂಥದ್ದೇ. ಈಗ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ನೀವು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಸ್ಟ್ ಸ್ಟೆಪ್ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದ್ದು ಆದಮೇಲೆ ನೆಕ್ಸ್ಟ್ ನಿಮಗೊಂದು ಡೆಬಿಟಿ ಸ್ಟೇಟಸ್ ಆಗಿರ್ಬೋದು, ಅಂದರೆ ನಿಮಗೆ ಪುಷ್ ಟು ಡೆಬಿಟಿ ಆಗೋದು, ಅಮೌಂಟ್ ಸ್ಯಾಂಕ್ಷನ್ ಆಗೋದು, ಪ್ರತಿಯೊಂದು ಆಗೋದು. ಸೊ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಕೇಳಬಹುದು, ಹಾಗಾದರೆ 2024-25ನೇ ಅಕಾಡೆಮಿಕ್ ಇಯರಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಯಾರ್ದು ಆಗಿದೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಮೊದಲಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ ನೋಡಿ. 2024-25 ಅಕಾಡೆಮಿಕ್ ಇಯರಲ್ಲಿ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆದರೆ ಕಂಪ್ಲೀಟ್ ಆಗಿದ್ದಾವೆ. ಅವ್ರದ್ದು ಮಾತ್ರ ಯಾಕೆ ಕಂಪ್ಲೀಟ್ ಆಗಿದ್ದಾವೆ, ನಿಮ್ಮದು ಯಾಕೆ ಪೆಂಡಿಂಗ್ ಇದ್ದಾವೆ ಅಂತ ಹೇಳ್ತೀನಿ ನೋಡಿ. ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ ಆದಮೇಲೆ ನೀವೇನಾದರೂ PM SSP ಸ್ಕಾಲರ್ಶಿಪ್ಗೆ ಅಥವಾ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ, ಈ 2 ಸ್ಕಾಲರ್ಶಿಪ್ಪಲ್ಲಿ ಯಾವುದಾದರೂ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ರಿ, ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಶನ್ ಆದರೆ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಥವಾ PM SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ಇಷ್ಟು ದಿವಸದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗ್ತಿತ್ತು. ಯಾವುದೇ ತರಹ PM SSP ಸ್ಕಾಲರ್ಶಿಪ್ ಆಗಲಿ ಅಥವಾ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗಾಗಲಿ ಎಲಿಜಿಬಲ್ ಇಲ್ಲ ಅಂದರೆ ಸೊ ಈ ಒಂದು ಸ್ಟೂಡೆಂಟ್ಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆದರೆ ಆಗಿಲ್ಲ. ಇನ್ ಕೇಸ್ ಏನಾದರೂ ಈ ಸ್ಟೂಡೆಂಟ್ PM SSP ಸ್ಕಾಲರ್ಶಿಪ್ಗೆ ಅಥವಾ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಏನಾದರೂ ಎಲಿಜಿಬಲ್ ಇದ್ದರೆ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗ್ತಿತ್ತು ಅಥವಾ ಆಗಿರ್ತಿತ್ತು. ಆ್ಯಂಡ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟಿಗೆ PM SSP ಸ್ಕಾಲರ್ಶಿಪ್ ಆ್ಯಂಡ್ ಹಾಗೇನು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಸಹ ಈಗಾಗಲೇ ಬರ್ತಿತ್ತು. ಸೊ ನಿಮ್ಮದು ಯಾಕೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ? ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಬೈ ಕಾಲೇಜ್ ಆಗಿರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಯಾರ್ದೆಲ್ಲ ಅಪ್ಲಿಕೇಶನ್ ವೆರಿಫಿಕೇಶನ್ ನೋ ಅಂತ ಇರುತ್ತೆ ಅಂತಂದರೆ ಯಾರ್ದು ಈ ಒಂದು PM SSP ಸ್ಕಾಲರ್ಶಿಪ್ಗೆ ಆ್ಯಂಡ್ ಹಾಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋದಿಲ್ವೋ ಇಂತಹ ಸ್ಟೂಡೆಂಟ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ನೋ ಅಂತ ಇರುತ್ತೆ. ನೀವು ಕೇಳ್ಬೋದು, ಈಗ ಆ 2 ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ದೀರಾ ಅಲ್ವಾ, ನಮಗೆ ಬರುವಂಥ ಸ್ಕಾಲರ್ಶಿಪ್ ನಮಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ಬೋದು. ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಅಂದರೆ ಈಗ ಏನಾಗಿರುತ್ತೆ, ಸಿಂಪಲ್ ರೀಸನ್ ಇಷ್ಟೇ ನೋಡಿ. ನೀವು SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಇನ್ನೇನು
ಇದೇ ತಿಂಗಳು 15ನೇ ತಾರೀಕುವರೆಗೂ ಒಂದು ಟೈಮ್ ಆದರೆ ಇದೇ ತಿಂಗಳು 15ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಕೇವಲ ಫೀ ಕನ್ಸೆಷನ್ ಅಂದರೆ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಈ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಸೊ ಈ ತಿಂಗಳು 15ನೇ ತಾರೀಕು ಆದ್ಮೇಲೆ ಏನಾದರೂ ಒಂದು ಲಾಸ್ಟ್ ಡೇಟ್ ಎಕ್ಸ್ಟ್ರಾಂಡ್ ಮಾಡಿಲ್ಲ ಅಂತ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಅನ್ನ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಬಟ್ ಸದ್ಯಕ್ಕೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿಲ್ಲ. ಯಾರ್ಯಾರು ಈ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಿದ್ದಾರೆ, ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಆಗಿಲ್ಲ, ಯಾರ್ದು SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದೆಯೋ, ಯಾವ ಸ್ಟೂಡೆಂಟ್ ಆದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದೆಯೋ ಅಂತಹ ಸ್ಟೂಡೆಂಟ್ಗೆ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದಾವೆ. ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ PMSSP ಆ್ಯಂಡ್ ಹಾಗೇನು ಒಂದು ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಷ್ಟೇ ಆ ಒಂದು ಸ್ಟೂಡೆಂಟ್ಗೂ ಸಿಕ್ಕಿದೆ. ಬಟ್ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಇನ್ನೂ ಸ್ಟೂಡೆಂಟ್ಗೆ ಆದರೆ ಸಿಕ್ಕಿಲ್ಲ. ಯಾಕಂತ ಅಂದ್ರೆ ಇನ್ನು ಫಸ್ಟ್ ಸ್ಟೆಪ್ ನಿಮ್ಮದು ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಬೇಕು. ಆದಮೇಲೆ ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ಆದರೆ ಬರಬೇಕು. ಡಿಪಾರ್ಟ್ಮೆಂಟ್ಸ್ಗೆ ಫಂಡ್ಸ್ ಬಂದಿದ್ದು ಆದಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಅಲ್ಲೂ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಕೂಡ ಎಲ್ಲರೂ ಒಂದು ಡೌಟ್ಗೆ ಒಂದು ಕ್ಲಾರಿಫಿಕೇಷನ್ನ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ವಿಡಿಯೋಗೆ ಮರೆಯದೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.